ನಮ್ಮ ಈಗಾಗಲೇ ನಮ್ಮ ಸಂತೋಷ್ ಹೆಗಡೆ ಅವರು ಒಂದು ಗಂಭೀರವಾದಂತಹ ಒಂದು ವಿಚಾರವನ್ನ ಹೇಳಿದ್ರು. ಶಾಸಕರು ಇಲ್ಲಿದ್ದಾರೆ, ಇವತ್ತೇ ಶಾಸಕರು ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ ಅಂತ ನಾನಂತೂ ಕೂಡ ಅನ್ಕೊಂಡೆ. ತಿಮ್ಮೋರೆ, ಸಾರ್ವಜನಿಕರಿಗೆ ಹೋದ್ರೆ ದುಡ್ಡು, ಶಾಸಕರು ಸಂಸದರು ಹೋದ್ರೆ ವಿಶೇಷವಾದಂತ ಟೋಲ್ ಅನ್ನ ಕೊಟ್ಟು ಹಣ ತಗೊಳ್ಳದೆ ಬಿಡ್ತಾರೆ ಅಂತಕ್ಕಂಥ ಮಾತು. ನೀವು ಇವತ್ತು ನಮ್ಮ ರೈತರಿಗೆ ಒಂದು ಪ್ರತಿಜ್ಞೆ ಮಾಡಿ ಸರ್, ನಾನ್ ಮಾತ್ರ ಇನ್ನು ಯಾವುದೇ ಫ್ರೀ ಟೋಲ್ ಅಲ್ಲಿ ಹೋಗೋದಿಲ್ಲ, ಸಾರ್ವಜನಿಕರಿಗೆ ಏನ್ ಹಕ್ಕಿದೆ ಅದೇ ರೀತಿ ನಾನು ಕೂಡ ಫಾಲೋ ಮಾಡ್ತೀನಿ ಅಂತಕ್ಕಂಥದ್ದನ್ನ ಈ ಸಾರ್ವಜನಿಕ ಎದುರುಗಡೆ ನೀವು ಒಂದು ಪ್ರತಿಜ್ಞೆ ಮಾಡಬೇಕು ಅಂತ ಹೇಳಿ, ಅದು ನಮ್ಮ ಸಂತೋಷ್ ಹೆಗಡೆ ಅವರ ಒಂದು ಒಳ್ಳೆ ನಿಲುವು. ಬಹಳ ನೋವಿದೆ ಅವರಿಗೆ. ಈಗ ಶಾಸಕರಿಗೆ ಸಂಸದರಿಗೆ ಅವ್ರ ಹತ್ರ ಜೋರಾಗಿ ದುಡ್ಡಿದೆ, ಕೊಡ್ಬೋದು, ನಮ್ಮ ರೈತರಿಗೆ ದುಡ್ಡಿಲ್ಲ. ಹಾಗಾಗಿ ನಿಮ್ಗೊಂದು ನ್ಯಾಯ, ಸಾರ್ವಜನಿಕರಿಗೊಂದು ನ್ಯಾಯ ಅಲ್ಲ. ಬೇಕಂದ್ರೆ ಸಾರ್ವಜನಿಕರಿಗೆ ಫ್ರೀ ಕೊಡಿ, ರಾಜಕಾರಣಿಗಳ ದುಡ್ಡು ತಗೊಳ್ಳಿ, ಒಳ್ಳೊಳ್ಳೆ ಅಧಿಕಾರಿಗಳ ದುಡ್ಡು ತಗೊಳ್ಳಿ, ಅಧಿಕಾರಿಗಳ ಹತ್ರನೂ ದುಡ್ಡು ತಗೊಳ್ಳೋದಿಲ್ಲ. ಹಾಗಾಗಿ ಇವತ್ತಿನ ಹೋರಾಟ ನಮ್ಮೆಲ್ಲ ಈ ಭಾಗದ 4 ತಾಲೂಕಿನ ಕಿಚ್ಚದೆಯ ಹೋರಾಟಗಾರರ ನೈತಿಕತೆಯನ್ನು ಪ್ರಶ್ನೆ ಮಾಡತಕ್ಕಂಥ ಹೋರಾಟ. ಈ ಹೋರಾಟವನ್ನೇನಾದ್ರು ನಾವು ಬಿಟ್ರೆ ನಾಳೆ ನಾವೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ರೋಡ್ಗಿಳಿಕ್ಕೆಲ್ಲ ಆಗೋದಿಲ್ಲ. ನಮ್ಮ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಇನ್ನೂ 1000 ಜನ ಪೊಲೀಸ್ನವರು ಬೇಕಾದ್ರೆ ಹಾಕೊಳ್ಳಿ, ಜಿಲ್ಲಾಧಿಕಾರಿಗಳು. ಹಿಂದೆ ಇದ್ದಂತ ದಯಾನಂದ್ ಅವರಿಗೆ ನಾನು ಕೂಡ ಹೋಗಿದ್ದೆ, ನಮ್ಮ ಎಲ್ಲ ಇಲ್ಲಿ ನಮ್ಮ ಬುಡ್ಸಮಠವರು, ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ನಾವು ಕೂಡ ಹೋಗಿದ್ವಿ. ಅವರು